ಪಂಚವ ಇದೆಲ್ಲ ಸ್ವಚ್ಛ ಮಾಡೋದಾಗೈತಿ. ಅವು ತಿಕ್ಕಿದ್ವು ಬಂಡೆ ಸಾಮಾನು ಅಷ್ಟು ತಗೊಂಬರ್ರಿ ಇಬ್ರು ಸೇರಿ. ಹ್ಞೂ ಆಯ್ತಕ್ಕ, ಜೋಡ್ಸ್ಕೊಳ ಕುಂತೀವಿ ತಡಿ ತಂದ್ವಿ. ಯಪ್ಪ ಅಂತೂ ಇವತ್ತು ಮನೆ ಎಲ್ಲ ಸ್ವಚ್ಛ ಮಾಡೋದಾತಪ್ಪ. ಯಪ್ಪ ಈ ಮನೆ ಸ್ವಚ್ಛ ಮಾಡೋದು ಮುಗೀತಂದ್ರೆ ತಲೆ ಮೇಲೆ ಒಂದು ದೊಡ್ಡ ಭಾರ ಇಳ್ದಂಗಪ್ಪ. ಯಪ್ಪ ಇವು ಹಬ್ಬ ಬಂತಂದ್ರೆ ಹಬ್ಬ ಮಾಡೋದಕ್ಕಿಂತ ಮನೆ ಸ್ವಚ್ಛ ಮಾಡೋದ ದೊಡ್ಡ ಚಿಂತೆ ನಮಗೆ. ಒಂದೊಂದು ತಗೊಂಬರಿಲಿ ನೀವು ಓಸು ಒಮ್ಮಕ ತಂದ್ರಲ್ಲ. ಯವ್ವ ಲಕ್ಷ್ಮಕ್ಕ ಎಲ್ಲಿ ಪದೇ ಪದೇ ಅಡ್ಡಾಡ್ಬೇಕು, ಅದಕ್ಕೆ ಇಬ್ರು ಓಸು ಹಿಡ್ಕೊಂಬಂದಿವಿ ನೋಡು ಒಮ್ಮಕ. ಯವ್ವ ಲಕ್ಷ್ಮಕ್ಕ ನಡ ಅನ್ನೋದು ಬಿದ್ದೋದಂಗೆ ಆತವ ಯವ್ವ. ಮುಂಜಾಲಿಂದ ಕೈ ಪುರ್ಸತ್ತ ಇಲ್ಲವ ಯವ್ವ. ಮತ್ತು ರಾತ್ರಿಗೆ ಅಡುಗೆ ಒಂದು ಮಾಡ್ಬೇಕಲ್ವೇ ಅಕ್ಕ, ಎಲ್ಲ ಖಾಲಿ ಆಗ್ಬಿಟ್ಟೈತಿ ಬೆಳಗ್ಗೆ ಮಾಡಿದ್ದು. ಲಕ್ಷ್ಮಕ್ಕ ಅದಕ್ಕೆ ಅಂದೆ ಬೇ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನ ಪಲ್ಯ ಮಾಡೋಣ, 2 ಹೊತ್ತಿಗೆ ಆಗುತ್ತಾ ಅಂದೆ. ನೀನು ಸಾಕ್ಬಿಡು ಅಂದು. ಈಗ ನೋಡು ಮತ್ತೆ ರಾತ್ರಿಗೆ ಅಡುಗೆನೂ ಮಾಡ್ಬೇಕಲ್ವೇ ಅಕ್ಕ. ಹ್ಞೂ ನಾಂಬವ್ವ ನೀನು ಅಂದಿದ್ದಿ ಬಿಡು, ಇನ್ನೊಂದು ಸ್ವಲ್ಪ ಮಾಡ್ತೀನಂತ ನಾನೇ ಬ್ಯಾಡ ಅಂದೆ. ಅದು ಬುತ್ತಿ ಒಂದು ಕಟ್ ಕಳಿಸಿದ್ವಲ್ಲ, ಹಂಗಾಗಿ ಅಡುಗೆ ಒಂದು ಸ್ವಲ್ಪ ಕಮ್ಮಿ ಬಿತ್ತು. ಇರ್ಲಿ ತಗೋ, ಏನಾರ ಒಂದು ಪಲಾವರ ಏನಾರ ಬಡ ಬಡ ಮಾಡ್ಕೊಂಡು ತಿಂದು ಮಕ್ಕೊಂಡ್ರೆ ಆತು ತಗೋರಿ ಅತ್ತಾಗ. ಯವ್ವ ಬೇಯವ್ವ ಎಲ್ಲದಿರಿ ಕಾಣವಲ್ರಲ್ಲ ಎಲ್ಲರೂ. ಇಲ್ಲ ಅಡುಗೆ ಕೋಣೆಗದೀವಿ ಬಾರವ. ಯವ್ವ ಏನು ಬೇ ಹೊಸದಾಗಿ ಬಾಂಡೆ ಸಾಮಾನಿಂದ ಬಿಸ್ನೆಸ್ ಏನಾರ ಚಾಲೂ ಮಾಡ್ಬೇಕಂತ ಮಾಡಿರ ಇನ್ನು 3 ಜನ ಅಕ್ಕತಂಗ್ಯಾರ? ಅಯ್ಯ ನೀ ಹತ್ರವ ನಿಂದೊಂದು ಕಾಮಿಡಿ ಅಲ್ಲ ಈ ಟೈಮ್ನಾಗ. ನೋಡಿಲ್ಲ ಈ ನಮ್ನಿ ಬಾಂಡೆ ತಿಕ್ಕಿ ಯವ್ವ ನಡ ಅನ್ನೋದು ಕುಂತ್ರೆ ಎದ್ದಳಕ್ಕೆ ಬರವಲ್ದು, ಎದ್ರು ಕುತ್ಕೊಳಕ್ಕೆ ಬರವಲ್ದು, ಹಂಗಾಗೈತೆ ನೋಡಿಲ್ಲಿ ಈ ಬಾಂಡೆ ಸಾಮಾನಿಂದ ಅಂಗಡಿ. ಇದೊಂದು ಬಾಕಿ ಉಳ್ದೈತೆ ನೋಡವ ನಮ್ಮ ಮನ್ಯಾಗ. ಯಾಕವ್ವ ಏನಾಗೈತಿ ಚಿಕ್ಕಿ? ಯಾಕ ಏನು ಮನೆ ಓಷ್ಟು ಒಂದೇ ದಿನದಾಗ ಸ್ವಚ್ಛ ಮಾಡಿಬಿಟ್ರೇನ ನೀವು? ಹ್ಞೂನವ ಮತ್ತು ಈಗ ಹಬ್ಬ ಬಂತ, ಅಮಾಸೆಗಿಂತ ಮುಂಚೆನ ಸ್ವಚ್ಛ ಮಾಡ್ಬೇಕಾಗಿತ್ತು. ಮತ್ತು ಸರಸ್ವತಿದು ಡಿಲೆವರಿದೊಂದು ಮುಗಿಲಿ ಅಂತಂದು ಸುಮ್ಮನೆ ಇದ್ವಿ ಆಟ. ಹೆಂಗೋ ಹಾಕಿದ್ದು ಮುಗೀತಲ್ಲ ಡಿಲೆವರಿ, ಹಾಗಾಗಿ ಇವಾಗ ಸ್ವಚ್ಛ ಮಾಡಿದ್ವಿ ನೋಡವ. ಅಲ್ಲ ಬೇಯವ್ವ ದಿನ ಒಂದೊಂದು ಮಾಡ್ಕೊಂಡ್ರೆ ಆಗೋಕ್ಕಿತ್ತ 4 ದಿನದಾಗ. ನೀವು ಮನೆ ಓಷ್ಟೂ ಒಂದೇ ದಿನದಾಗ ಸ್ವಚ್ಛ ಮಾಡಿದ್ರೆ ಮತ್ತೆ ಸುಸ್ತಾಗ್ಲಾರ್ದಂಗೆ ಇರ್ತೈತನ. ಮತ್ತು ಏನು ಮಾಡ್ಬೇಕಯ್ಯವ್ವ, ನಾಳೆಯಿಂದ ಉಂಡೆ ಕಟ್ಬೇಕು ನೋಡಿ. ಮತ್ತೀಗ ಹಾಲು ಹಾಕೋದು ಬಂದೈತಿ, ಗುರುವಾರ ಶುಕ್ರವಾರ ಅಂತಾರ ನೋಡಿ ಕೇಳಬೇಕು. ಮತ್ತು ಅಷ್ಟೊತ್ತಿಗೆ ಉಂಡೆ ಎಲ್ಲ ಕಟ್ಬೇಕಲ್ಲ ಮತ್ತೆ. ಈಗ ಅದಕ್ಕೆ ಓಷ್ಟು ಇವತ್ತು ಮುಗೀತಾ, ನಾಳೆಯಿಂದ ಉಂಡೆ ಕಟ್ಬೇಕು ನೋಡು. ಯವ್ವ ನಂಗೆ ಕರ್ಚಿಕಾಯಿನೂ ತಿನ್ನಂಗಾಗೈತೆ ಬೇ, ಕರ್ಚಿಕಾಯಿನೂ ಮಾಡಬೇ. ಇಲ್ಲೊಂದು ಏನಾರ ಪಿಲ್ಯಾನ ಮಾಡ್ಬೇಕು ನಾನು. ನೇತ್ರವ ಅಂದಂಗೆ ಈ ಖುಷಿಯವ್ರ ಮನ್ಯಾಗ ಖುಷಿ ಮೇಡಮ್ನವ್ರು ಬಂದಿದ್ರಲ್ಲ, ಅವ್ರ ಮನ್ಯಾಗೂ ಉಂಡೆ ಮಾಡ್ತಾರನ ಏನು? ಪಾಪ ಅವ್ರಿಗೆ ಮಾಡಕ್ಕೆ ಬರಂಗಿಲ್ಲ. ಏನನ್ನ ಚಿಕ್ಕಿ ನನಗೂ ಗೊತ್ತಿಲ್ಲ ಅವ್ರು ಉಂಡೆ ಮಾಡ್ತಾರೋ ಏನಿಲ್ಲ ಅಂತ, ನಾನೇನು ಕೇಳಕ್ಕೆ ಹೋಗಿಲ್ಲಪ್ಪ. ಎದಕ್ಲೇ ಪಂಚಿ ಅವ್ರ ಉಂಡೆ ಮಾಡ್ತಾರನ ಇಲ್ಲನ ಅಂತ ನಾವು ಬಾಯ್ಬಿಟ್ಟು ಕೇಳ್ಬೇಕನ್ನ? ಅವ್ರ ಹಬ್ಬ ಹೆಂಗೆ ಮಾಡ್ತಾರೆ ಏನೋ ಯಾರಿಗೆ ಗೊತ್ತು. ಅವರೇನು ಇದ್ದಂಥವ್ರು ಮನ್ಯಾಗ ಮಾಡಲಿಲ್ಲ ಅಂದರೂ ಹೊರಗಡೆ ತೊಗೊಂಬಂದು ಇಟ್ಟು ಪೂಜೆ ಮಾಡಿಬಿಡ್ತಾರೆ. ನಮ್ಮಂಗೆಲ್ಲನೂ ಮನ್ಯಾಗ ಮಾಡ್ಕೊಂಡು ಕೂತ್ಕೊಂತಾರನ. ಯವ್ವ ಈಗಿನ ಕಾಲದಾಗ ಒಬ್ಬೊಬ್ಬರು ಅಂಗಡಿಯಿಂದ ತೊಗೊಂಬಂದಿಟ್ಟು ಪೂಜೆ ಮಾಡಿ ಜೈ ಅಂದ್ಬಿಡ್ತಾರೆ. ನಮ್ಮಂಗೆಲ್ಲ ಥರ ಉಂಡಿನ ಮಾಡ್ಕೊಂಡು ಕೂತ್ಕೊಳಂಗಿಲ್ಲ ಈಗ. ಹೂನ ಲಕ್ಷ್ಮಕ್ಕ ಅದಕ್ಕೆ ಪಾಪ ಕೇಳೋಣ ಅಂತ. ಈಗ ಅವ್ರು ಉಂಡೆ ಮಾಡಲ್ಲ ಅಂತ ಅಂದ್ರೆ ನಾವು ಹೆಂಗೆ ಉಂಡೆ ನಾವಂತೂ ಭಾಳ 3-4 kg ಗಟ್ಟಲೆ ಉಂಡೆ ಮಾಡಿರ್ತೀವ. ನಮ್ದ್ರಾಗ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರಾತು, ಪಾಪ ತಿಂತಾರಲ್ಲ ಅಂತ ಹೇಳಿದೆಪ್ಪ ಆಟ. ನೀನು ಹೇಳೋದ ಬರೋಬ್ಬರಿನ ಆಯ್ತು ಬಿಡು. ಪಾಪ ನಮ್ಗೆ ಅಷ್ಟೆಲ್ಲ ಸಹಾಯ ಮಾಡಾರ, ಇಷ್ಟು ಕೊಡಲಿಲ್ಲ ಅಂದರೆ ಹೆಂಗೆ? ನೇತ್ರವ ನೀನು ಖುಷಿ ಮೇಡಮಗರ ಇಲ್ಲ ಸಾಗರಪ್ಪಗರ ಫೋನ್ ಹಚ್ಚಿದಾಗ ಕೇಳು, ನೀವು ಮನ್ಯಾಗ ಉಂಡೆ ಮಾಡ್ತೀರನ ಏನು, ಇಲ್ಲಾಂದ್ರೆ ನಾವು ಮನ್ಯಾಗ ಮಾಡಾಕೊಂತೀವಿ ಕೊಟ್ಟು ಕಳಿಸ್ತೀವಂತ ಬೇಕಾದ್ರೆ ಅಂತ ಕೇಳು ಒಂದು ಮಾತು. ಮತ್ತು ಅವ್ರು ಹ್ಞೂ ಅಂದ್ರೆ ನಾವೇನೋ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ, ಕೊಟ್ಟು ಬರಂತೆ ಅಂತ ನೀನು. ಸರಿ ತಗೋಯಬ್ಬ, ನಾಳೆ ಆಫೀಸ್ಗೆ ಹೋದಾಗರ ಇಲ್ಲ ಈಗ ಯಾವಾಗ ಫೋನ್ ಹಚ್ತಾರ ಅವಾಗ ಕೇಳ್ತೀನಂತವ. ಬರವ ಇದಿಷ್ಟು ಬಾಂಡೆ ಸಾಮಾನು ಡಬ್ಬಾಕಿ ಅಡುಗೆ ಒಂದು ಚಲೋ ಮಾಡೋಣ ನಡ್ರಿ. ಲಕ್ಷ್ಮಕ್ಕ ಬೇ, ಲಕ್ಷ್ಮಕ್ಕ ಎಲ್ಲದಿರಿ ಬೇ, ಯಾರು ಕಾಣವಲ್ರಲ್ಲ ಬಾಕಲ್ದಾಗ. ಏ ರಾಧವಕ್ಕ ಇಲ್ಲಿ ಅಡಿಗೆ ಕೋಣೆಗದೀವಿ, ಬಾ ಅತ್ತ ಬಂಕದಾಗ ಬಾ, ಬರ್ತೀವಿ ನಾವ. ಅಲ್ಲೇ ಅಡಿಗೆ ಕೋಣೆಗದಿರನ? ಹಾಂ ಬರ್ರಿ ಇಲ್ಲೇ ಬರ್ತೀನಿ ಬರ್ರಿಲೆ. ಯಾಕೆ ರಾಧವಕ್ಕ ಎದಕ್ಕೆ ಬಂದಾಳ ಏನ ಕೇಳೋಣ, ಆಮೇಲೆ ಒಂದು 5 ನಿಮಿಷ ಕುತ್ಕೊಂಡು ಬರಂಬರ್ರಿ ಅವ್ವ. ಆಮೇಲೆ ಒಂದು ಬೇಕಾರೆ ಇವು ಬಾಂಡೆ ಸಾಮಾನೆಲ್ಲ ಡಬ್ಬಾಕಿ ಅಡಿಗೆ ಏನಾರು ಒಂದು ಮಾಡ್ಕೊಂಡು ತಿಂದ್ರೆ ಆತು ಬರ್ರಿ. ನನ್ನ ಪ್ಲ್ಯಾನ್ ಏನಂತ ಗೊತ್ತಾಗುಂತೈತನ ನಿಮ್ಗೆ? ನೀವು ಏನಾರ ಹೊಸ ಪ್ಲ್ಯಾನ್ ನಿಮಗೇನಾರ ಗೊತ್ತಿದ್ರೆ ನಂಗೆ ಹೇಳ್ರಿ, ನಾನು ಹಂಗೆ ಮಾಡ್ತೀನಿ. ಹೆಂಗಾರ ಮಾಡಿ ಸಾಗರಂದು ಮತ್ತು ನೇತ್ರವಂದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿರೋ ದೊಡ್ಡ ಜವಾಬ್ದಾರಿ ಹೇಳ್ದಂಗೆ ಆಕೈತಿ. ಅಯ್ಯ ಬಂಕದಾಗ ಬಾ ಅಂತಂದು ಇವರ ಬರವಲ್ರಲ್ಲ ಇನ್ನ. ಬಂದ್ವಿ ರಾಧವಕ್ಕ. ಏನಾರ ರಾಧವಕ್ಕ ಇತ್ತಾಗ ನಮ್ಮ ಮನೆ ಕಡೆ ಒಳಾಟ ಬಂದ್ಬಿಟ್ಟಿದೆಯಲ್ಲ, ಅದು ಸಂಜೆ ಹೊತ್ತು. ಹ್ಞೂ ಲಕ್ಷ್ಮಕ್ಕ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ನೋಡು. ಕುತ್ಕೋಬೇ, ನಾನು ನೋಡು ನಿಂದ್ರಿಸ ಮಾತಾಡಕೊಂತೀನಿ. ಇದು ಒಂದು ಕಪ್ ಚಾನಾರ ಮಾಡ್ಕೊಂಡು ಬರ್ತೈತಿ, ಕುಡಿಯಂತೆ ಅಂತ ಕುಡ್ಕೊಂತ ಮಾತಾಡಂತೆ ಅಂತ.
ಯವ್ವ ಲಕ್ಷ್ಮಕ್ಕ ಚಾ ಬೇಡ ಏನು ಬೇಡ. ಈಗಾರ ಸಂಜೆ ಮುಂದೆ ನನ್ನ ಸೊಸಿನೂ ಚಾ ಮಾಡಿದ್ಲ. ಚಾ ಕುಡ್ದು ಒಂದು ಸ್ವಲ್ಪ ಕುತ್ಕೊಂಡು ಈ ಕಡೆ ಬಂದಿ ನೋಡು. ಬೇಡವ ಮತ್ತೆ ಪದೇ ಪದೇ ಕುಡ್ದೆ ಅಂದ್ರೆ ಮತ್ತೆ ಅದ್ಯಾಗ ಕುಂತಂಗೆ ಆಕೈತೆ ಅದಕ್ಕೆ. ಅಯ್ಯ ಚಾ ಕುಡಿತಿದ್ದೆ ಅಲ್ಬೇ. ಯವ್ವ ಲಕ್ಷ್ಮಕ್ಕ ನಾನೇನು ಯಾವಾಗ ಬಂದಾಗ ಕುಡಿಲಾರ್ದ ಹಂಗೆ ಹೋಗಿ ನಾನು ಇವತ್ತು ಬೇಡ ಆಗಲ್ಲ ಒತ್ತ ಹಾಕ ಬಂತು ಬ್ಯಾಡ ಬೇಯಕ್ಕ. ಸರಿ ಸರಿ ಹಂಗಾರೆ ಕುತ್ಕೊಂಡಾರ ಕುತ್ಕೋವೆ ಯವ್ವ, ನಿತ್ಕೊಂಡ ಮಾತಾಡಕ್ಕೆ ಕುಂತ್ಬಿಟ್ಟೆ ಅಲ್ಲ. ಏನ್ರ ಅದವಕ್ಕ ಏನೋ ಕೆಲಸ ಐತಂದು ಸುಮ್ಮನೆ ಆಗ್ಬಿಟ್ಟೆ ಅಲ್ಲ. ಯವ್ವ ನಾನು ನಾಳಿಂದ ಮನೆ ಸ್ವಚ್ಛ ಮಾಡ್ಬೇಕಂತ ಅದಿನ. ಅದಕ್ಕೆ ನಿಮ್ಮ ಮನ್ಯಾಗ ಉದ್ದಂದು ಕಸಬರ್ಗಿ ಐತಲ್ಲ ದೊಡ್ಡದು, ಮ್ಯಾಲೆಲ್ಲ ಕಸ ಅನ್ನಕ್ಕೆಲ್ಲ ನಿಲುಕ್ತೈತಲ್ಲ ಅಂತದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ಮುಂಜಾನೆ ನಾನು ನನ್ನ ಸೊಸಿ ಲಘುನ 5 ಗಂಟೆ ಹಂಗೆ ಎದ್ದು ಬಡ ಬಡ ಸ್ವಚ್ಛ ಮಾಡಿದ್ರಾತಂತ ಅನ್ಕೊಂಡ್ವಿ. ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಈಗ ಬಂದಿನಿ ನೋಡು. ಬೆಳಗ್ಗೆ ಬಂದು ಇಸ್ಕೊಂಡ್ರೆ ಆತಂತ ಅನ್ಕೊಂಡೆ. ಮತ್ತು ನನ್ನ ಸೊಸಿ ಬೇಡ ಬೆಳಗ್ಗೆ ಲಘುನ ಚಲೋ ಮಾಡಿಬಿಡನ್ರಿ ಅತ್ಯಾರ, ಅದಕ್ಕೆ ಈಗ ಹೋಗಿ ಇಸ್ಕೊಂಬಂದ್ಬಿಡ್ರಿ ಅಂದು ಅದಕ್ಕೆ ಈಗ ಬಂದೆ ನೋಡಿ ಅವ್ವ. ಅಯ್ಯ ಹೌದನ, ಚಲೋ ಆತು ಬಿಡು. ಹಂಗಾರೆ ನಾವು ಇವತ್ತು ಮನೆಯೆಲ್ಲ ಸ್ವಚ್ಛ ಮಾಡಿದ್ವಿ ಅಯ್ಯವ್ವ. ನಾವು ಮುಂಜಾನೆಯಿಂದ ನಿಂತಿದ್ವಿ ನೋಡು. ಒಂದು ಮುಂಜಾನೆ ನಿಂತ ಈಗ ಆಗೈತೆ ನೋಡು ಮನೆಯೆಲ್ಲ ಸ್ವಚ್ಛ ಮಾಡೋದು. ನೀವು ಇವತ್ತು ಸ್ವಚ್ಛ ಮಾಡಿದ್ರೇನ? ಹ್ಞೂ ಬೇ ಅಕ್ಕ, ಮತ್ತು ಸರಸ್ವತಿದು ಡಿಲಿವರಿದು ಒಂದಿತ್ತಲ್ಲ, ಅಲ್ಲಿ ಹೋಗೋದು ಬರೋದು ಗದ್ದಲಾಗ ಆಗಿಲ್ಲಾಗಿತ್ತು. ಅದಕ್ಕೆ ಇವತ್ತು ಸ್ವಚ್ಛ ಮಾಡಿದ್ವಿ ನೋಡು. ಚಲೋ ಬಿಡಯ್ಯವ್ವ. ನಾನು ಇವತ್ತ ಮಾಡ್ಬೇಕಂದೆ ಆಗಲೇ ಇಲ್ಲ. ಅದಕ್ಕೆ ನಾಳೆರ ಮಾಡಿದ್ರೆ ಆತಂತಂದು ಅನ್ಕೊಂಡೇವು ನೋಡಿ ಅವ್ವ. ಅಲ್ಲ ಲಕ್ಷ್ಮಕ್ಕ, ಇಂಥ ದೊಡ್ಡ ಮನಿನ ಒಂದೇ ದಿನದ ಹೆಂಗೆ ಸ್ವಚ್ಛ ಮಾಡಿದ್ರೆ ಯವ್ವ 3 ಜನ? ಯವ್ವ ಏನು ಕೇಳ್ತಿದ್ದಿ, ಮುಂಜಾನೆ ಎದ್ದು ಬಡ ಬಡ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿದ್ವಿ. ಮತ್ತು ಸರಸ್ವತಿಗೂ ಬುತ್ತಿ ಕಟ್ಟೋದಿತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಲಘುನ ಮಾಡಿದ್ವಿ. ನಾಷ್ಟಕ್ಕೊಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ವಿ. ಬಡ ಬಡ ನಾಷ್ಟ ಮಾಡಿದಾರ ಒಬ್ಬರು ಅಷ್ಟು ನಿಂತಬಿಟ್ಟು ಅಡುಗೆ ಕೋಣಿದ ಕಸ ಅಂದು ನೆಲ ಒರೆಸಿ ಧೂಳು ಗೀಳು ಒರೆಸ್ಕೊಂಡು ಸಾರಿಸ್ಕೊಂಡೆ. ಆಮೇಲೆ ಹಂಗೆ ಬಂಕದಾಗ ನಮ್ಮ ಕೋಣ್ಯಾಗ ಎಲ್ಲ ಮಾಡ್ಕೊಂಡು ಈಗ ಸಂಜೆ ಮುಂದೆ 4 ಗಂಟೆ ಸುಮಾರು 3:30 ಆಗಿತ್ತು ನೋಡು. ಅವಾಗ ಬಾಂಡೆ ತಿಕ್ಕ ಕೂತ್ಕೊಂಡ್ರೆ ಈಗ ಆಗವು ನೋಡಿ ನಮ್ಮ ಮನೇನು ಬಾಂಡೆ ತಿಕ್ಕವು. ಯವ್ವ ಅಂದರೂ ಒಂದೇ ದಿನದಾಗ ಮುಗಿಸ್ಬಿಟ್ರಲ್ಲ ಅಷ್ಟು ಮನೆ ಸ್ವಚ್ಛ ಮಾಡೋದನ್ನು. ಹ್ಞೂ ಬೇಕಾ, ಮತ್ತು ನಾಳೆಯಿಂದ ಉಂಡಿ ಒಂದು ಮಾಡ್ಬೇಕಲ್ಲ ನಾವು. ಅದ್ರಾಗ ನಮ್ಮ ಮನ್ಯಾಗ 4-5 ಥರ ಮಾಡ್ಬೇಕವ. ಒಬ್ಬರು ಒಂದು ಉಂಡಿ ತಿಂದ್ರೆ ಇನ್ನೊಬ್ರು ಅದು ಉಂಡಿ ತಿನ್ನಂಗಿಲ್ಲ, ಹಂಗೈತೆ ನಮ್ಮ ಮನ್ಯಾಗ. ಯವ್ವ ಅಂದರೂ ಗಟ್ಟೆದಿರಿ ಬಿಡಯ್ಯವ್ವ ನೀವು. 3 ಜನ ಸೇರಿ ಇಂಥ ದೊಡ್ಡ ಮನೆನ ಒಂದೇ ದಿನದಾಗ ಸ್ವಚ್ಛ ಮಾಡಿರಂದ್ರೆ ಗಟ್ಟೆದಾರ ಬಿಡು ನೀವಂತ. ಯವ್ವ ಏನು ಕೇಳ್ತೀವಿ ಅಕ್ಕ, ಮುಂಜಾಲಿಂದ ಕುತ್ಕೊಲಾರ್ದ ನಿತ್ಕೊಲಾರ್ದ ಮಾಡಿ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ನಾವು. ಮತ್ತು ಊಟ ಮಾಡಕ್ಕೆ ಕುತ್ಕೊಂಡ್ರೆ ಅವತ್ತಾಕೈತಂತಂದು ಊಟನೂ ಮಾಡ್ಲಾರ್ದ ಹಂಗೆ ಸ್ವಚ್ಛ ಮಾಡೀವಿ ಅಂತಂದು ಇಷ್ಟೊತ್ತಿಗೆ ಆತು. ಈಗ ನೋಡಿ ನಾ ಅಡಿಗೆ ಏನಿಲ್ಲ ಮನ್ಯಾಗ, ಇನ್ನು ಅಡುಗೆ ಮಾಡ್ಬೇಕು. ಅಡುಗೆ ಮಾಡಿ ಊಟ ಮಾಡಿ ಮಕ್ಕಳಷ್ಟಿಗೆ ಎಷ್ಟೊತ್ತಾಕೈತೆ ಏನಿನ. ಅಯ್ಯಯ್ಯ ನಮ್ಮ ಮನ್ಯಾಗಾರ ನೀವು ಮುಂಚೆನಾರ ಹೇಳಿದ್ರೆ ನಮ್ಮ ಮನ್ಯಾಗ ಪಲ್ಯನಾರ ಜಾಸ್ತಿ ಮಾಡಿಸ್ತಿದ್ದೆ ನಾನು. ನಮ್ಮ ಮನೆಯಿಂದಾರ ತಂದು ಕೊಡ್ತಿದ್ದೆವ, ಊಟ ಮಾಡಿ ಮಕ್ಕೋತಿದ್ರಿ ಸುಮ್ಮನೆ. ಈ ಮುಂಜಾಲಿಂದ ಇಟ್ಟೋ ತನಕ ಎಲ್ಲ ಕೆಲಸ ಮಾಡಿರಿ, ಮನೆಯೆಲ್ಲ ಸ್ವಚ್ಛ ಮಾಡಿರಿ, ಈ ವಾಪಸ್ ಅಡ್ಗೆ ಹೆಂಗೆ ಮಾಡ್ತೀರಯ್ಯವ್ವ? ಅಯ್ಯ ಇಲ್ಲಿ ಬಿಡಾರದವಕ್ಕ ಅದೇ ಎಟ್ಟತ್ತು ಬಡ ಬಡ ಅನ್ನಕ್ಕೆ ಇಡ್ತೀವ, ಸಾರಿಗೆ ಇಡ್ತೀವ, ರೊಟ್ಟಿ ಆಗಂಗಿಲ್ಲ. ಚಪಾತಿ ಯಾವ್ದಾರ ಒಂದು ಪಲ್ಯ ಮಾಡಿಬಿಡ್ತೀವಿ. ನಾವ ಹೆಣ್ಮಕ್ಳಾಗಿದ್ರೆ ಯಾವ್ದಾರ ಒಂದು ಅನ್ನ ಮಾಡ್ಕೊಂಡ್ಬಿಡ್ತಿದ್ವಿ. ಮತ್ತು ಗಂಡ್ಮಕ್ಳು ಅದಾರಲ್ಲ ಅವ್ರಿಗೆ ಬರೀ ಅನ್ನ ಅಂದ್ರೆ ಉಣ್ಣಂಗಿಲ್ಲ ಯವ್ವ. ರೊಟ್ಟಾರ ಚಪಾತಿರ ಯಾವ್ದಾರ ಒಂದು ಇರ್ಬೇಕು ಅವರಿಗೆ, ಅಂದ್ರೆ ಊಟ ಮಾಡ್ತಾವು. ಹ್ಞೂನವ ಯವ್ವ, ನಿಮ್ಮ ಮನ್ಯಾಗ ಅದ್ರಾಗ ಒಬ್ರಲ್ಲ ಇಬ್ರಲ್ಲ ಒಂದು 10-12 ಜನ ಅದಿರಿ. ಮತ್ತು ಅಡುಗೆ ಮಾಡೋದಂದ್ರೆ ತುಸ ಹೊತ್ತಾಗುತ್ತಾನ ಯವ್ವ. ಗಟ್ಟೆವ ಯವ್ವ ಅಂದರು ನೀವು. ರಾಧವಕ್ಕ ನಾವು ಅಷ್ಟು ಕೆಲಸ ಹಂಚ್ಕೊಂಡು ಮಾಡ್ತೀವಂತಂದು ಅಷ್ಟೇನು ಇದಾಗಂಗಿಲ್ಲ. ಒಬ್ಬರ ಮೇಲೇ ಬೀಳಂಗಿದ್ದಿದ್ರೆ ಈ ಮನ್ಯಾಗ 2 ದಿನ ಇರ್ತಿಲ್ಲಾಗಿದ್ರು. ಹಂಗೆ ಓಡೋಗ್ಬೇಕಾಗಿತ್ತು ಗೊತ್ತೇನು, ಅಷ್ಟೇ ಕೆಲಸ ನಮ್ಮ ಮನ್ಯಾಗಂತೂ. ಅಂದಂಗೆ ಬೆಳಗ್ಗೆ ಏನೋ ನಿಮ್ಮತ್ತಿ ಒದರಾಡಕುಂತಿದ್ಲಂತಲ್ಲ ಬುತ್ತಿ ಸಲುವಾಗಿ. ಊರಾಗ ಬರೀ ಅದ ಮಾತನಾಡ್ದ್ಬಿಟ್ಟೈತೆ ನೋಡು. ಅದಕ್ಕೆ ಕೇಳಿದೆ ಯವ್ವ, ಮತ್ತೇನು ಅನ್ಕೋಬೇಡ್ರಿ. ಅಯ್ಯ ರಾಧವ ಇದೇನು ಹೊಸದನ್ನ ನಮ್ಮ ಮನ್ಯಾಗ. ನಮ್ಮ ಅತ್ತಿದ ಕಾಟ ಆಕೆ ಮುದಿಕೆ ಆದ್ರೂ ಇನ್ನು ನಮ್ಮ ಆಕೆ ಕಾಟ ನಮಗೇನು ಮನ್ಯಾಗ ತಪ್ಪವಲ್ದವ ಯವ್ವ. ಸಾಕಾಗಿ ಹೋಗ್ಬಿಟ್ಟೈತೆ ನೋಡಿ ನಮಗಂತೂ. ಅಲ್ಲ ಹುಡುಗಿ ಈಗೇನು ಡಿಲಿವರಿ ಆಗೈತಾ, ಅವ್ರ ಮನ್ಯಾಗಾರ ಅಡುಗೆ ಮಾಡ್ಕೊಂಬಂದು ಕೊಡೋರು ಅದಾರನ? ಅದ ಅವರವ್ವ ಅವರಪ್ಪ ಇರೋದು ಇಬ್ಬರ. ಮತ್ತು ಬೇರೆ ಸಂಬಂಧಿಕರಂದ್ರೂ ಯಾರು ಮಾಡ್ಕೊಡ್ತಾರವ ದಿನ ಒಂದಕ್ಕೂ? ಅದು ಇದ್ದೂರಾಗ ಏನೋ ಬಿಡೋ ತಂದು ಮಾಡ್ಕೊಡ್ತಾರಂತ ಅನ್ನಕ್ಕೆ. ಇವ್ರು ಇರೋದು ಬೇರೆವು. ಈಗ ಯಾವ್ದು ಹುಬ್ಳಿಗೆ ಬಂದಾರವ, ಹೆಂಗೆ ತಂದು ಕೊಡ್ತಾರೆ ದಿನ ಒಂದಕ್ಕೂ? ಅದಕ್ಕೆ ನಾವು ಮಾಡಿಕೊಟ್ರೆ ನಮ್ನಿ ಒದಾಡಿದ್ಲವ ಯವ್ವ ಮುಂಜಾನೆ. ನಮಗೂ ಸಿಟ್ಟು ಬಂತು ನೋಡು. 3 ಜನ ಹರೆ ಬಡ್ದೀವಿ ನೋಡು. ತನ್ನ ಮಕ್ಕಳು ಹರೆ ಬಡಿದ್ರು, ಅವಾಗ ಬಾಯಿ ಮುಚ್ಚಿದ್ಲು ಯವ್ವ. ಅದು ಕುಣಿ ಸೇರೋವರೆಗೂ ನಿಮಗೇನಕ್ಕೆ ಕಾಟ ತಪ್ಪಿದ್ದಲ್ಲ ಬಿಡು ಯವ್ವ. ತಡಿಯರ ಫೋನ್ ಬರಾಕುಂತೈತಿ ನಮ್ದು. ಹೇಳವ ಸವಿತಾ. ಹೌದಾ ಬಂದಾನ? ಸರಿ ತಗೋವ, ನಾ ಇಸ್ಕೊಂಬಂದೆ ತಗೋ. ಏನಾತ ರಾಧವಕ್ಕ? ಲಕ್ಷ್ಮಕ್ಕ ನನ್ನ ಮಗ ಬಂದಾನಂತ ಮನೆಗೆ, ಹಂಗೆ ನಿಮ್ಮ ಅಣ್ಣನೂ ಬಂದಾನಂತ ಮನೆಗೆ. ನಾ ಹೊಕ್ಕಿನ ಮತ್ತೆ ಯಾವಾಗಾರ ಬರ್ತೇನಂತ ತಗೋ ಮಾತಾಡ್ಕೊಂತ ಕುತ್ಕೊಳಕ್ಕೆ. ಅಂದಂಗೆ ಕಸಬರ್ಗಿ ಎಲ್ಲೈತದು? ಅಯ್ಯ ಅಲ್ಲೇ ಹಿತ್ತಲ್ದಾಗೈತಿ, ಬಾ ಕೊಡ್ತೀನಿ, ಹಂಗೆ ತೊಗೊಂಡೋಗಂತೆ ಅಂತ. ಯವ್ವ ನಿನಗೆ ಸುಸ್ತಾಗೈತಿ, ಮತ್ತೇನು ಅಲ್ಲಿ ತನಕ ಬರ್ತಿದ್ದಿ? ಹಿತ್ತಲ್ದಾಗಲ್ಲ, ನಾ ತೊಗೊಂಡೋಗ್ತೀನಿ ತಗೋ. ನಾಳೆ ಎಲ್ಲ ಸ್ವಚ್ಛ ಮಾಡಿ ನಾಡ್ದು ತಂದು ಕೊಡ್ತೀನಿ ತಗೋ. ಸರಿ ತಗೋ.
ನಡೀರವ, ಬಡ ಬಡ ಏನಾರ ಅಡುಗೆ ಮಾಡ್ಕೊಂಡು ತಿಂದು ಒಬ್ರು ಚಪಾತಿ ಇಟ್ಟು ಕಲಿಸ್ರೆ, ಬಡ ಬಡ ಒಬ್ರು ಪಲ್ಯ ಮಾಡಿರಿ, ನಾನು ಅನ್ನ ಸಾರು ಮಾಡಿಬಿಡ್ತೀನಿ, ಟಮಾಟಿ ಸಾರು ಏನಾರ ಊಟ ಮಾಡಿ ಮುಕ್ಕೊಂಡ್ರೆ ಆತ್ ನಡ್ರಿ. ಯವ್ವ ಲಕ್ಷ್ಮಕ್ಕ ಬ್ಯಾಸರ ಆಗ್ಬಿಟ್ಟೈತವ, ಯವ್ವ ನಡ ಅನ್ನೋದು ಒಡ್ಯಾಕೆ ಕುಂತು ಬಿಟ್ಟೈತವ. ಹ್ಞೂನ ಬ್ಯಾಸರ ಆಗೈತಿ, ಮತ್ತು ಏನು ಮಾಡೋದು, ಈಗ ಹೋಗಿ ಅಡುಗೆ ಮಾಡಾಕಬೇಕಲ್ಲ, ಬರ್ರಿ ಲಗುನ ಮಾಡೋಣ.